ಮಮ್ಮಿ ನಿಂಬಿಕಾಯಿ ಉಪ್ಪಿನಕಾಯಿ ಹಾಕೋದು ಹೆಂಗಂತ ಹೇಳಿಕೊಡ್ಲಾ, ನಾನು ಕಲ್ಕೋತೀನಿ. ಆಯ್ತು ಬಾ, ಹಂಗಾದ್ರೆ ಇಬ್ರು ಕೂಡಿ ಇವತ್ತು 2 ಥರ ನಿಂಬಿಕಾಯಿ ಉಪ್ಪಿನಕಾಯಿ ಹಾಕೋದು ಹೆಂಗಂತ ನೋಡೋಣ. ಈ ಉಪ್ಪಿನಕಾಯಿ ಹಾಕೋದ್ರ ಜೊತೆಗೆ ಇದೊಂದು ಸೀಕ್ರೆಟ್ ಅಡ್ವಾಂಟೇಜು ಐತಿ. ಅದೇನಂತ ಮುಂದೆ ಹೇಳ್ತೇನೆ. ಮೊದಲಿಗೆ ಎಲ್ಲ ನಿಂಬೆಹಣ್ಣನ್ನು ಸ್ವಚ್ಛಾಗಿ ತೊಳೆದು ಇಟ್ಕೋಬೇಕು. ನೀರೆಲ್ಲ ಬಸದ ನಿಂಬೆಹಣ್ಣು ಒಣಗಿದ ಮೇಲೆ ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನಾ ಇಲ್ಲಿ 1 ನಿಂಬೆಹಣ್ಣೊಳಗೆ 4 ಭಾಗ ಮಾಡ್ಕೊಳಕತ್ತೀನಿ. ನೀ ಬೇಕಾದ್ರೆ 8 ಭಾಗ ಬೇಕಾದ್ರೂ ಮಾಡ್ಕೋಬಹುದು. ಈಗ ಒಂದು ಮ್ಯಾಜಿಕ್ ಮಾಡಲಿ. ಅಯ್ಯ ಮಮ್ಮಿ, ನಿನ್ ಮ್ಯಾಜಿಕ್ ಮನಿ ಕಲ್ ಹಾಕ್ಲಿ ಕುಂತ ಕಟ್ ಮಾಡಿದನ್ ನಾನ ನೋಡೇನಿ. ಈಗಾರ ನೋಡಿದಿ, ನಿನ್ನಿಂದ ಏನು ಮುಚ್ಚಿಡಾಕಾಗೋದಿಲ್ಲ ಬಿಡುವ. ಹಂಗಾದ್ರೆ ಅದು ಬಿಡು, ಉಪ್ಪಿನಕಾಯಿ ಹೆಂಗೆ ಹಾಕ್ತಾರ ನೋಡು ಫಸ್ಟ್. ಈಗ ಕಟ್ ಮಾಡಿದ ನಿಂಬೆ ಹಣ್ಣಿಗೆ ನಾ 1 ಹಿಡಿಯಷ್ಟು ಉಪ್ಪು ಸೇರಿಸಿ ಅದನ್ನ ಚಂದಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದ್ಮೇಲೆ ಈ ಮಿಕ್ಸರ್ನ ಒಂದು ಕಲ್ಲಿನ ಭರಣಿಯೊಳಗೆ 4 ದಿವಸ ಬಾಯಿ ಮುಚ್ಚಿ ಇಡಬೇಕು. ಈ 4 ದಿವಸ ಒಳಗೆ ನಾವು ಸೇರಿಸಿರೋ ಉಪ್ಪು ನಿಂಬೆ ಹಣ್ಣಿನ ಸಿಪ್ಪೆಯೊಳಗಿರೋ ಕಹಿನ ರೆಡ್ಯೂಸ್ ಮಾಡ್ತೈತಿ. ಆ್ಯಂಡ್ ಮೇಕ್ ಶೋರ್ ಇದನ್ನು ಚಂದಾಗಿ ಬಾಯಿ ಮುಚ್ಚಿ ಇಡಬೇಕು. ಮತ್ತು ಈಗ ನೆಕ್ಸ್ಟ್ ಟೈಪ್ ಆಫ್ ಉಪ್ಪಿನಕಾಯಿ. ನಾವು ಮೊದಲು ಸಪ್ರೇಟ್ ಮಾಡ್ಕೊಂಡಿದ್ದ ನಿಂಬೆ ಹಣ್ಣಿಗೆ 1 ಗ್ಲಾಸ್ ಅಷ್ಟು ನೀರು ಹಾಕಿ ಕುದಿಯಾಕೆ ಇಡಬೇಕು. ಒಂದು 10 ನಿಮಿಷ ಕುದಿ ಬಂದಮೇಲೆ ನಿಂಬೆ ಹಣ್ಣು ಸಾಫ್ಟ್ ಆಗೈತೋ ಇಲ್ಲೋ ಅಂತ ಚೆಕ್ ಮಾಡ್ಕೋಬೇಕು. ಸಾಫ್ಟ್ ಆಗಿತ್ತಂದ್ರೆ ಬೇರೆ ಒಂದು ಬೌಲಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೋಬೇಕು. ಮತ್ತು ನೆನಪಿರಲಿ, ಉಪ್ಪಿನಕಾಯಿ ಹಾಕೋ ಎಲ್ಲ ಭಾಂಡೆ ಆಯ್ತು, ಅದನ್ನು ತೆಗಿಯೋ ಬೌಲ್ ಆಯ್ತು, ಎಲ್ಲನೂ ಸ್ಟೀಲಿದ್ದ ಆಗಿರ್ಬೇಕು. ಕೋಪ್ರಾಸ, ಜರ್ಮನ, ಹಿತ್ತಾಳಿ ಇವೆಲ್ಲ ಯೂಸ್ ಮಾಡುವಂಗಿಲ್ಲ ಭಾಂಡೆಗಳು. ಮಮ್ಮಿ ಯಾಕಂದ್ರೆ ನಿಂಬೆಹಣ್ಣು ಒಳಗಿರೋ ಹುಳಿ ನಾ ಆಗಲೇ ಹೇಳಿದ ಎಲ್ಲ ಪಾತ್ರೆಗಳ ಜೊತೆಗೂ ರಿಯಾಕ್ಟ್ ಮಾಡ್ತೈತಿ. ಇದರಿಂದ ಕೆಲವು ಸತಿ ಫುಡ್ ಪಾಯ್ಸನ್ ಆಗೋ ಚಾನ್ಸಸ್ಸು ಇರ್ತೈತಿ. ಅದಕ್ಕೆ ಈ ನೀರನ್ನ ಚೆಲ್ಲಾರ್ದಂಗೆ ಒಂದು ಕಡೆ ತೆಗೆದಿಟ್ಕೊಳ್ಳೋನು. ಮತ್ತು ಬೇರೆ ಸ್ಟೀಲ್ ಪ್ಯಾನ್ ಒಳಗೆ ಕುದಿಸಿಟ್ಕೊಂಡಿದ್ದ ನಿಂಬೆಹಣ್ಣ ಮತ್ತೊಮ್ಮೆ ಕುದಿಸ್ಕೊಳ್ಳೋನು. ಇದರಿಂದ ಅದರೊಳಗೆ ಇನ್ನೂ ಕಹಿ ಏನಾರ ಉಳ್ದಿತ್ತಂದ್ರೆ ಅದು ಹೋಗ್ತೈತಿ. ಈ ಸರಿ ಒಂದು 2 ನಿಮಿಷ ಅಷ್ಟೇ ಕುದಿಸ್ಕೊಳ್ಳೋನು. ಇದಾದ್ಮೇಲೆ ಮತ್ತೆ ಬೇರೆ ಒಂದು ಸ್ಟೀಲ್ ಬೌಲಿಗೆ ಎಲ್ಲಾನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋನು. ಮತ್ತು 2ನೇ ಸತಿ ನಿಂಬೆಹಣ್ಣು ಕುದಿಸಿದ ನೀರನ್ನು ಮೊದಲು ತೆಗ್ದಿದ್ದ ನೀರು ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೊಂಡ್ಬಿಡೋನು. ನೆಕ್ಸ್ಟ್ ಒಂದು ಸ್ಟೀಲ್ ಕಡಾಯಿಗೆ 2 ಚಮಚ ಎಣ್ಣೆ ಹಾಕೊಳ್ಳೋನು. 1 ಸ್ಪೂನ್ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಅರ್ಧಕ್ಕಿಂತನೂ ಕಡಿಮೆ ಮೆಂತ್ಯ ಕಾಳು ಮತ್ತು ಕುದಿಸಿಟ್ಕೊಂಡಿದ್ದ ನಿಂಬೆಹಣ್ಣು ಹಾಕೋನು. ಹಾಕೊಂಡಾದ್ಮೇಲೆ ಸ್ವಲ್ಪ ಹೊತ್ತು ಫ್ರೈ ಮಾಡೋನು. ಇದಾದ್ಮೇಲೆ ಜಜ್ಜಿರೋ ಬೆಳ್ಳುಳ್ಳಿ, ಕರಿಬೇವು ಹಾಕೋನು. ಮತ್ತೊಂದು 5 ನಿಮಿಷ ಎಣ್ಣೆಯೊಳಗನ ಫ್ರೈ ಮಾಡ್ಕೊಳ್ಳೋನು ಇದನ್ನು. ಇದಾದ್ಮೇಲೆ ಒಂದು ಸ್ವಲ್ಪ ಅರಿಶಿನ ಪುಡಿ, ಅರ್ಧ ಚಮಚದಷ್ಟು ಉಪ್ಪು, 5 ಸ್ಪೂನ್ ಅಷ್ಟು ಪುಡಿ ಬೆಲ್ಲ ಸೇರಿಸ್ಕೊಳ್ಳೋನು. ಇಲ್ಲೇ ಹುಷಾರಾಗಿರ್ಬೇಕು. ಬೆಲ್ಲ ಸೇರಿಸಿದ ಕೂಡಲೇ ಗ್ಯಾಸ್ ಫ್ಲೇಮ್ನ ಲೋ ಮಾಡ್ಬೇಕು. ಬೆಲ್ಲ ತಳ ಹಿಡಿಲಾರ್ದಂಗೆ ಚಂದಾಗಿ ಎಲ್ಲಾನು ಮಿಕ್ಸ್ ಮಾಡ್ಕೋಬೇಕು. ಇದಾದ್ಮೇಲೆ ಲಾಸ್ಟಿಗೆ 1 ಚಮಚದಷ್ಟು ಖಾರದ ಪುಡಿನ ಸೇರಿಸ್ಬೇಕು. ಇದಾದ್ಮೇಲೆ ಮತ್ತೆ ಚಂದಾಗಿ ಮಿಕ್ಸ್ ಮಾಡ್ಕೋಬೇಕು. ನೆನಪಿರಲಿ, ಇದೆಲ್ಲ ಪ್ರೊಸೆಸ್ ಒಳಗೂ ಗ್ಯಾಸ್ ಅಂತೂ ಫುಲ್ ಸ್ಲೋ ಇರಬೇಕು. ಲಾಸ್ಟಿಗೆ ಒಂದು ಸ್ವಲ್ಪ ಸಕ್ಕರೆ ಸೇರಿಸ್ಕೋಬೇಕು. ಸಕ್ಕರೆ ಹಾಕಿದ್ಮೇಲೆ ಗಂಟಾಗೋ ಚಾನ್ಸಸ್ ಇರ್ತೈತಿ. ಅದಕ್ಕೆ ಒಂದು ಅರ್ಧ ಕಪ್ನಷ್ಟು ನೀರು ಹಾಕೋಬೇಕು. ಮತ್ತು ಚಂದಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಡು ಒಂದು ಕುದಿ ಬರೆಸ್ಕೋಬೇಕು. ಮತ್ತು ಇದು ಸ್ವೀಟ್ ನಿಂಬೆಕಾಯಿ ಉಪ್ಪಿನಕಾಯಿ ರೆಸಿಪಿ. ಇದಾದ್ಮೇಲೆ ನಿಂಬೆಕಾಯಿ ಇನ್ನೂ ಟೇಸ್ಟ್ ಬರ್ಬೇಕಂದ್ರೆ ಅದನ್ನು ಕಲ್ಬರಣಿ ಒಳಗನ ಹಾಕಿ ತೆಗೆದಿಡ್ಬೇಕು. ಕಲ್ಬರ್ನಿ ಒಳಗೆ ಉಪ್ಪಿನಕಾಯಿ ಟೇಸ್ಟ್ ಎನ್ಹಾನ್ಸ್ ಆಗ್ತೈತಿ ಮತ್ತು ಭಾಳ ದಿವ್ಸನೂ ಬರ್ತೈತಿ. ಮತ್ತು ಈ ನಿಂಬೆಕಾಯಿನ ವಾರದೊಳಗನ ಖಾಲಿ ಮಾಡ್ಬೇಕು. ಅದಕ್ಕಿಂತ ಜಾಸ್ತಿ ಇದು ಬರೋದಿಲ್ಲ. ಆಗಲ್ಲೇ ನೀರು ತೆಗೆದಿಡಂತಿದ್ದೆ ಅಲ್ಲ, ಯಾಕಂತ ಹೇಳಿ ನೋಡುನು. ಅಮ್ರದ ತಾಲಿ ತೀರ್ಸೌಟ ತೊಳಿತಿ ಅದ್ರಾಗ ನಂಗೆ ಗೊತ್ತೈತಿ. ಹೆಂಗೆ ಗೊತ್ತೈತಿ ನಿನಗೆ? ನೀ ಲಾಸ್ಟ್ ಟೈಮ್ ಮಾಡಿದ್ದ ನಾನು ನೋಡಿದ್ದೆ. ಅಂದರೆ ಇದು ನೀನು ನನ್ನಿಂದನೇ ಕಲ್ತಿದ್ದ? ಹೌದು.